ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನವರಾತ್ರಿ ಒಂದು ವರ್ಷ ಪೂರ್ತಿ ನಾವು ಪೂಜಿಸಿದರೆ ಏನು ಫಲವೋ ಅದಕ್ಕಿಂತಲೂ ಹೆಚ್ಚಿನ ಫಲವನ್ನ ಪಡ್ಕೊಳ್ತೇವೆ. ಅಂತಹ ಅದ್ಭುತವಾಗಿರುವ ಅವಿಸ್ಮರಣೀಯ ದಿನ ಈ ನವರಾತ್ರಿಯ ದಿನ. ಅದರಲ್ಲೂ 4ನೇ ದಿನ ಕೂಷ್ಮಾಂಡ ದೇವಿ. ಈ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ. ಕುಂಬಳಕಾಯಿಯನ್ನ ಈ ಕಲಿಯುಗದಲ್ಲಿ ಬಲೆಗೆ ಬಳಸ್ತಾರೆ. ಆದರೆ ಈ ಹಿಂಸೆಗಳು ನಮ್ಮ ಜೀವನದಲ್ಲಿ ಬರಬಾರದು. ಆ ಹಿಂಸಾತ್ಮಕ ಗುಣಗಳು ನಾನು ಸಹಿಸಲಿಕ್ಕೂ ಕೂಡ ಸಿದ್ಧನಿಲ್ಲ. ಒಟ್ಟಾರೆಗೆ ಆ ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡುವ ವಿಧಿ ವಿಧಾನಗಳಲ್ಲಿ ಈ ಜಗತ್ತನ್ನ ರಕ್ಷಣೆ ಮಾಡುವ ಜಗದಂಬಿಕೆ ಅವಳು. ನಿನಗಿರಬೇಕು ನಂಬಿಕೆ ಅಷ್ಟೇ. ನಂಬಿಕೆಯಿಂದ ಅವಳನ್ನು ಆರಾಧನೆ ಮಾಡುವ ವಿಧಿವಿಧಾನ. ಅವಳನ್ನು ಗಾಯತ್ರಿ ಅಂತ ಕರೆದರು, ಸಾವಿತ್ರಿ ಅಂತ ಕರೆದರು, ಸಂಧ್ಯಾ ಅಂತ ಕರೆದರು. ಮೂಲ ಅವಳ ಆರಾಧನೆ ಅದ್ಭುತವಾಗಿರತಕ್ಕಂತಹದ್ದು. ಅಂತಹ ಸಂಧ್ಯಾ ಕಾಲಗಳಲ್ಲಿ ನೀವು ಯಾರನ್ನೇ ಆರಾಧಿಸಿದ್ರು ಅದನ್ನು ಗಾಯತ್ರಿ ಅಂತ ಕರೀತಾರೆ. ಅಂತಹ ಮಹಾದೇವಿಯೇ ಚ ವಿದ್ಮಹೆ ಸರ್ವ ಶಕ್ತಿಯೇ ಚ ಧೀಮಹಿ ತನ್ನೋ ಕೂಷ್ಮಾಂಡ ದೇವಿ ಪ್ರಚೋದಯ. ಈ ಮಂತ್ರವನ್ನ ನೀವು ಹೆಚ್ಚಿಗೆ ಪಠಿಸುವಂಥದ್ದು. ಈ ನವರಾತ್ರಿ ಬಂದಿರೋದೇ ನಮ್ಮ ಕಷ್ಟಗಳನ್ನ ಅವಳಿಗೆ ಒಪ್ಪಿಸೋಕೆ. ನಾವೇನಾದ್ರೂ ನಮಗೆ ತುಂಬಾ ಬೇಕಾಗಿರೋರು ಬಂದ್ರೆ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತೀವಲ್ಲ, ಅಥವಾ ನಾವೆಲ್ಲಿಯಾದ್ರೂ ನಮಗೆ ಬೇಕಾಗಿರೋ ಮುಖ್ಯವಾಗಿರುವ ಒಂದು ಸ್ಥಳಕ್ಕೆ ಹೋದ್ರೆ ಹೇಳ್ಕೊಳ್ತೀವಲ್ಲ, ಅಂತಹ ಈ ಶುಭ ಪರ್ವದಿನಗಳಲ್ಲಿ ನೀವು ಆ ಅಮ್ಮನ ಬಳಿ ಕುಳಿತುಕೊಂಡು ಧ್ಯಾನ ಮಾಡ್ತಿರೋ, ಪೂಜೆ ಮಾಡ್ತಿರೋ, ಹೋಮ ಹವನಾದಿಗಳನ್ನು ಮಾಡ್ತಿರೋ, ಒಟ್ಟಾರೆ ಈ ಒಂದು ನವರಾತ್ರಿ ಹಗಲಿಗಿಂತಲೂ ರಾತ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಲಾಗಿದೆ. ಅದಕ್ಕಾಗಿ ರಾತ್ರಿಯಲ್ಲೂ ಕೂಡ ಅಮ್ಮನ ಸ್ಮರಣೆಯನ್ನು ಹೆಚ್ಚಿಗೆ ಮಾಡಿ. ಶುಭಂಭೂಯ. ಒಳಿತಾಗಲಿ.